ಅವರವರೇ ಡಿಸೈಡ್ ಮಾಡ್ಕೊಂಡು ಅಪ್ಲಿಕೇಶನ್ ಫೈಲ್ ಮಾಡಿದಾಗ ನಾವು ಕುತ್ಕೊಂಡು ಒಂದ್ಸರಿ ಸೆಟಲ್ಮೆಂಟ್ ಮಾಡ್ತೀವಿ, ಕುತ್ಕೊಂಡು ಇಬ್ರಿಗೂ ಹೇಳ್ತೀವಿ. ನಾವು ಕೆಲವು ಅಲ್ಲಿ ಅಡ್ವೊಕೇಟ್ಸ್ ಇರ್ತಾರೆ ಇದಕ್ಕೆ ಅಂತಾನೆ, ಕೆಲವು ಅಡ್ವೊಕೇಟ್ಸ್ಗೆಲ್ಲ ರೆಫರ್ ಮಾಡಿರ್ತಾರೆ ಕೇಸ್ಗಳನ್ನ. ಸ್ವಲ್ಪ ಸೆಟಲ್ಮೆಂಟ್ ಮಾಡಿ ಇಬ್ರು ಏನಾದ್ರು ಜೊತೆಲಿ ಬಾಳಂಗೆ ಏನಾದ್ರು ಒಂದು ಲೈಫ್ ಮಾತಾಡಿ ಅಂತ ನಾವೆಲ್ಲ ಮಾತಾಡ್ತೀವಿ. ಬಟ್ ಅದು ಲೋಕ ಅದಾಲತ್ತಲ್ಲಿ ಬಟ್ ಅವ್ರು ಒಪ್ಪಿಲ್ಲ ಅಂದ್ರೆ, ಅವರೇ ಒಪ್ಪಿನೇ ಮ್ಯೂಚುವಲ್ ಕನ್ಸಲ್ಟ್ ಮೇಲೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ಮೋಸ್ಟ್ಲಿ ಆದಷ್ಟು ಬೇಗ ಜಡ್ಜ್ಮೆಂಟ್ ಸಿಕ್ಲಿ, ಬೇಗ ಡೈವರ್ಸ್ ಸಿಕ್ಲಿ ಅಂತ. ಅಂದ್ರೆ ಎಷ್ಟು ಬೇಗ ಅಂದ್ರೆ ಎಷ್ಟು ದಿವಸ ಆಗುತ್ತೆ ಸಿಗೋಕ್ಕೆ? ಮೋಸ್ಟ್ಲಿ 1 ವೀಕ್ or 2 ವೀಕ್ಸ್ ಆಗುತ್ತೆ ಕಣಪ್ಪ. ಏನಾದ್ರು ಸಾಹೇಬ್ರು ಏನಾದ್ರು ಜಡ್ಜಸ್ಗಳೇನಾದ್ರು ಇದ್ಬಿಟ್ರೆ ಮುಗಿಯುತ್ತೆ ಬೇಗ. ಇಲ್ಲಾಂದ್ರೆ ಜಡ್ಜಸ್ಗಳೇನಾದ್ರು ಸ್ವಲ್ಪ ರಜಾ ಗಿಜಾ ಅಂತ ಅಂದ್ರೆ ಒಂದು 2 ವೀಕ್ಸ್ ಬೇಕಾಗುತ್ತೆ. ಬೇಗ ಮುಗ್ದೋಗ್ಬಿಡುತ್ತೆ ಪ್ರೊಸೀಜರ್. ಮತ್ತೆ ಮೇಡಮ್ ಇನ್ನೇನಾದ್ರೂ ಕಾಂಪ್ಲಿಕೇಟೆಡ್ ಏನು ಬರಲ್ವಾ ಇದ್ರಲ್ಲಿ? ಅಂದ್ರೆ ಇಲ್ಲಪ್ಪ, ಕಾಂಪ್ಲಿಕೇಟೆಡ್ ಏನೂ ಬರಲ್ಲ ಇದ್ರಲ್ಲಿ, ಏನು ಕ್ವಶನ್ ಏನು ರೈಸ್ ಆಗಲ್ಲ ಆಕ್ಚುಲಿ. ಬಟ್ ಏನು ಅಂದ್ರೆ ಬೇಗ ಒಂದು 2 ವೀಕ್ಸ್ಗೆಲ್ಲ ಡಿವೋರ್ಸ್ ಸಿಕ್ಬಿಡುತ್ತೆ. ಬೇಗ ಆಗುತ್ತೆ. ಬಟ್ ಅವರೇ ಮ್ಯೂಚುವಲ್ ಕನ್ಸಲ್ಟ್ ಮೇಲೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ. ಇದು ಚಂದನ್ ಶೆಟ್ಟಿ ಏನು ಕೊಡ್ಬೇಕಾಗಿ ಬರಲ್ವಾ ನಿವೇದಿತಾಗೆ? ಮೇಂಟೆನೆನ್ಸ್ ಕೇಳ್ತಾ ಇದ್ದೀರಾ ನೀವು? ಹೌದು. ಮೇಂಟೆನೆನ್ಸ್ ಅಂದ್ರೆ ಈಗ ಆಕೆನೂ ಮೇಂಟೆನೆನ್ಸ್ ನನಗೆ ಬೇಡ ಅಂತ ಅಂದ್ರೆ ಓಕೆ, ಇಲ್ಲ ಬೇಕು ಅಂತ ಅಂದ್ರೆ ಮೇಂಟೆನೆನ್ಸ್ಗೆ ಒಂದು ಸಪ್ರೇಟ್ ಇನ್ನೊಂದು ಅಪ್ಲಿಕೇಶನ್ ಫೈಲ್ ಮಾಡ್ಕೋಬೇಕಾಗುತ್ತೆ. ಆಕ್ಚುಲಿ ಮ್ಯೂಚುವಲ್ ಕನ್ಸಲ್ಟ್ ಮಾಡ್ಕೊಳ್ತಾ ಇರೋದು ನೋಡಿದ್ರೆ ಇವರು ಏನು ಮೇಂಟೆನೆನ್ಸ್ ಏನು ಕೇಳಿಲ್ಲ ಅಂತ ಅನ್ಕೊಂತೀನಿ. ನನಗೆ ಡಿವೋರ್ಸ್ ಅಂತ ಸಿಕ್ಬಿಟ್ರೆ ಸಾಕು ಅನ್ನೋ ಲೆವೆಲಲ್ಲಿ ಇದ್ದಾರೆ ಅಂತ ನೋಡ್ಬೇಕು. ಅದಕ್ಕೆ ಏನಾದ್ರು ಇವ್ರು ಅಪ್ಲಿಕೇಶನ್ ಅಲ್ಲಿ ಫೈಲ್ ಮಾಡಿದಾರಾ, ಪ್ರೇಯರ್ ಕಾಲಮ್ ಅಲ್ಲಿ ಏನ್ ಬರ್ದಿದ್ದಾರೆ ನೋಡ್ಬೇಕು. ಇದು ಅವ್ರ ಮಗು ವಿಷಯಕ್ಕೆ ಅಂತ ನ್ಯೂಸ್ ಎಲ್ಲ ಅದೇ ಮಗು ವಿಷಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೇ ನಿಜ ಅನ್ನೋದು ನಮಗ್ ಗೊತ್ತಿರ್ಬೇಕಲ್ವೇನಪ್ಪ. ಹೊರಗಡೆ ಒಂದು ಗಾಸಿಪ್ ಇರುತ್ತೆ, ಫಿಲಮ್ ಆಕ್ಟರ್ಸ್ ಎಲ್ಲ ಒಳಗಡೆ ಒಂದು ಗಾಸಿಪ್ ಇರುತ್ತೆ, ನಾವೇನು ಹೇಳಕ್ಕಾಗಲ್ಲ. ಇವಾಗ ಆಕ್ಚುಲಿ ಮ್ಯೂಚುವಲ್ ಕನ್ಸಲ್ಟ್ ಮೇಲೆ ಗಂಡ ಹೆಂಡತಿ ಇಬ್ರು ಹೋಗಿ ಅಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ ಅಂದ್ರೆ ಸೊ ಬೇಗ ಕೋರ್ಟಲ್ಲಿ ಜಡ್ಜ್ಮೆಂಟ್ ಸಿಕ್ಬಿಡುತ್ತೆ ಇಬ್ರಿಗೂ ಕೂಡ ಡಿವೋರ್ಸ್ಗೆ. ಒಂದ್ಸರಿ ನಾವು ಲೋಕ ಅದಾಲತ್ಗೆ ಹೇಳಿ ಕೂರ್ಸಿರ್ತೀವಿ, ಅದ್ರಲ್ಲಿ ಏನಾದ್ರು ಇವ್ರು ಇಬ್ರು ಇಲ್ಲ ನಾವು ಜೊತೆಗೆ ಬಾಳ್ತೀವಿ ಅನ್ನೋದು ಬೇಕಾದ್ರೆ ಒಂದು ಡಿಸೈಡ್ ಮಾಡ್ಕೊಬೋದು. ಇಲ್ಲ ನಮ್ಗೆ ಬೇಕೇ ಬೇಕು ಅಂತ ಅಂದ್ರೆ ಆಕೆ ಫಾರಿನ್ ಹೋಗೋ ಉದ್ದೇಶದಿಂದ ಮೋಸ್ಟ್ಲಿ ಬೇಗನೆ ಜಡ್ಜ್ಮೆಂಟ್ ಮುಗಿಸ್ಬೋದು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.